ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಲಿಯೋ ಸಿಂಹ ರಾಶಿ ಮೇ 2025 ಹೇಗಿರುತ್ತೆ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. 2025 ಮೇ ಲಿಯೋ ಸಿಂಹ ರಾಶಿಯವರ ಫ್ಯೂಚರ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದೋ ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್. ಲಿಯೋ ಸಿಂಹ ರಾಶಿಯವರ 2025 ಹೇಗಿದೆ, ನಿಮ್ಮ ಎನರ್ಜಿ ಹಾಗೂ ನಿಮ್ಮ ಮಂತ್ನ ಥೀಮ್ ಹೇಗಿದೆ, ಅಂದರೆ ಮಂತ್ನಲ್ಲಿ ಏನು ಜಾಸ್ತಿ ನಡೆಯುತ್ತೆ, ಯಾವ ವಿಷಯ ಹೆಚ್ಚಾಗಿ ಆಗುತ್ತೆ, ಮತ್ತು ಯಾವ ಒಂದು ಗೋಲ್ನ ಅಚೀವ್ ಮಾಡ್ತೀರಾ, ಅದಾದ ನಂತರ ಏನಾದರೂ ಆಬ್ಸ್ಟಿಕಲ್ಸ್, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅದೇನಾಗಿದೆ, ಯಾವ ಒಂದು ವಿಷಯವನ್ನು ನೀವು ಅಚೀವ್ ಮಾಡ್ತೀರಾ, ಕಂಪ್ಲೀಷ್ ಮಾಡ್ತೀರಾ, ಮತ್ತು ಏನನ್ನು ನೀವು ಅವಾಯ್ಡ್ ಮಾಡಬೇಕು, ಏನನ್ನು ನೀವು ಹೆಚ್ಚಾಗಿ ಮಾಡಬೇಕು, ಯಾವ ಒಂದು ವಿಷಯವನ್ನು ಹೆಚ್ಚಾಗಿ ಮಾಡಬೇಕು, ಎಲ್ಲಿಂದ ನೀವು ಸಪೋರ್ಟ್ನ ಪಡಿಬೇಕಾಗತ್ತೆ, ಹಾಗೂ ದೈವದಿಂದ ಮೆಸೇಜ್ ಏನಿದೆ, ಯೂನಿವರ್ಸಿಂದ ಮೆಸೇಜ್ ಏನಾಗಿದೆ. ಸೊ ಒಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ಯಾವ ವಿಷಯಗಳು ನಿಮ್ಮ ಲೈಫ್ನಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಬರ್ತೀನಿ. ಸೊ ಹಿಯರ್ ಯು ಗೋ. ಸೊ ನಿಮ್ಮ ಎನರ್ಜಿನಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಹಣಕಾಸಿನ ವಿಷಯವಾಗಿ ನಿಮಗೆ ಕ್ಲಾರಿಟಿ ಇದೆ, ಹಾಗೂ ನಿಮಗೆ ಒಂದು ಬ್ಯಾಲೆನ್ಸ್ ಅಂತೂ ಸಿಕ್ಕಿದೆ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡಿದ್ದೀರಾ, ಹಾಗೂ ಈಗ ಒಂದು ಭರವಸೆಯಲ್ಲಿದ್ದೀರಾ, ಹೌದು ನನ್ನ ಲೈಫ್ ಚೆನ್ನಾಗಿರುತ್ತೆ. ಸೊ ಒಂದು ಪಾಸಿಟಿವ್ ಹೋಪ್ನಲ್ಲಿದ್ದೀರಾ. ಫ್ಯೂಚರ್ ಬಗ್ಗೆ ಕೂಡ ನೀವು ಪಾಸಿಟಿವ್ ಆಗೇ ಇದ್ದೀರಾ. ಈ ಥರ ಒಂದು ಮೈಂಡ್ಸೆಟ್ ನಿಮ್ಮಲ್ಲಿ ಇರಬೇಕು. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಯಾಕೆಂದರೆ ನಿಮ್ಮ ಲೈಫ್ನಲ್ಲಿರುವಂಥ ಒಂದಷ್ಟು ಮೇಜರ್ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಂಡಿದ್ದೀರಾ, ಆಯಿತಾ. ಹಾಗೂ ಮುಂದೇನೂ ನಾನು ಸಾಲ್ವ್ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದೀರಾ, ವಿಚ್ ಇಸ್ ಅ ಗುಡ್ ಸೈನ್. ಅದಾದ ನಂತರ ನಿಮಗೆ ಥೀಮ್ ಆಫ್ ದ ಮಂತ್ ಏನು ಬರ್ತಾ ಇದೆ, 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಮೇ ತಿಂಗಳಲ್ಲಿ ಹಣಕಾಸಿನ ವಿಷಯವಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ, ಓಕೆ. ಆದರೆ ಅದನ್ನ ನೀವು ಸ್ಮಾರ್ಟಾಗೆ ಹ್ಯಾಂಡಲ್ ಮಾಡ್ತೀರಾ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸ್ವಲ್ಪ ಬಡ್ಜೆಟ್ ಇಟ್ಕೋಬೇಕಾಗತ್ತೆ. ಮೇ ಮಂತ್ನಲ್ಲಿ ಒಂದು ಸ್ವಲ್ಪ ಬಡ್ಜೆಟ್ ಇಟ್ಕೊಳ್ಳಿ. ಈ ಥರನೇ ಇಷ್ಟೇ ಖರ್ಚು ಮಾಡ್ತೀನಿ, ಇಷ್ಟನ್ನೇ ನಾನು ಉಳಿಸ್ತೀನಿ, ಹೀಗೆ ಇದು ಮಾಡೋದ್ರಿಂದ ನೀವು ದುಂದು ವೆಚ್ಚ ಮಾಡೋದನ್ನ ತಪ್ಪಿಸಬಹುದು. ಯಾಕಂದರೆ ಸ್ವಲ್ಪ ಒತ್ತಡ ಇರುತ್ತೆ ರಿಲೇಟೆಡ್ ಟು ಫೈನಾನ್ಸ್ ನಿಮಗೆ ಮೇ ತಿಂಗಳು. ಅದಾದ ನಂತರ ಯಾವ ಒಂದು ಗೋಲ್ನ ನೀವು ಪರ್ಸ್ಯೂ ಮಾಡ್ತೀರಾ, ನಿಮ್ಮಲ್ಲಿರುವಂಥ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಒಂದು ಬ್ಯಾಡ್ ರಿಲೇಷನ್ಶಿಪ್ ಇರ್ಬೋದು, ಯಾವುದು ನಿಮಗೆ ಸರ್ವ್ ಮಾಡ್ತಾ ಇಲ್ಲ, ಯಾವ ಒಂದು ವಿಷಯ ನಿಮ್ಮನ್ನು ತುಂಬ ಒಂದು ಪ್ರಾಬ್ಲಮ್ಗೆ ತಳ್ಳಿದೆ, ಅಥವಾ ಯಾವ ಒಂದು ಪರ್ಸನ್ ನಿಮ್ಮನ್ನು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ, ನಿಮ್ಮ ಲೈಫ್ನೇ ಹಾಳು ಮಾಡಿದ್ದಾರೆ, ಅಂಥ ಒಂದು ವಿಷಯವನ್ನು ನೀವು ಕಟ್ ಆಫ್ ಮಾಡ್ತೀರಾ. ಅದನ್ನೇ ನೀವು ಅಚೀವ್ ಮಾಡೋದು, ಹಾಗೂ ಆ ಒಂದು ಗೋಲೇ ಆಗಿದೆ ನಿಮಗೆ. ಮೇ ಮಂತ್ನಲ್ಲಿ ನಾನು ಆದಷ್ಟು ಒಳ್ಳೊಳ್ಳೆ ವಿಷಯಗಳನ್ನೇ ಮಾಡಬೇಕು, ಒಳ್ಳೆ ಕಡೆಗೆ ಹೋಗಬೇಕು, ಒಳ್ಳೆ ವಿಚಾರದ ಕಡೆಗೆ ನನ್ನ ಮೈಂಡ್ ಇರಬೇಕು ಅನ್ನುವ ಒಂದು ಕನ್ಫರ್ಮೇಷನ್ ನಿಮ್ಮ ಲೈಫ್ನಲ್ಲಿ ಬಂದುಬಿಟ್ಟಿದೆ ಈಗಾಗಲೇ. ಸೊ ಬೇಡದೇ ಇರೋ ಜನರು, ನಿಮಗೆ ಹೆಲ್ಪ್ ಆಗದೇ ಇರೋವಂಥವ್ರು, ಹಾಗೂ ನಿಮಗೆ ಮಾರಕವಾಗಿರುವಂಥ ವಿಷಯಗಳನ್ನ ನೀವು ಮಾಡೋಕ್ಕೆ ಹೋಗಲ್ಲ. ಮೇ ಮಂತ್ ಅಷ್ಟು ಕ್ಲೀನಾಗಿರ್ತೀರ, ಅಷ್ಟು ಡಿವೈನ್ ಆಗಿ ಸ್ಪಿರಿಚುವಲ್ ಆಗೂ ಇರ್ತೀರ ಮೇ ಮಂತ್ನಲ್ಲಿ, ವಿಚ್ ಇಸ್ ಅ ಗುಡ್ ಥಿಂಗ್ ಫಾರ್ ಯು. ಆಬ್ಸ್ಟಿಕಲ್ ಏನಾದ್ರು ಇದೆಯಾ ಅಂದರೆ, ಕೆಲವರು ನಿಮಗೆ ಸ್ಪೆಷಲಾಗಿ ನಿಮ್ಮ ಡಾಮಿನೆನ್ಸ್ ಅಂದರೆ ಏನು, ಡಾಮಿನೆನ್ಸ್ ಅಂದರೆ ನಿಮ್ಮ ಮೇಲೆ ಇರುವಂಥವ್ರು ಯಾರಾಗಿರ್ತಾರೆ. ಮೇ ಬಿ ಈಗ ನೀವು ಮನೇಲಿದ್ದೀರಾ ಅಂದರೆ ಅವ್ರು ನಿಮಗೆ ಅತ್ತೆ ಮಾವ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು. ಸೊ ನಿಮ್ಮನ್ನು ಮೀರಿರುವಂಥ ಒಂದು ಶಕ್ತಿ ಹೊಂದಿರುವಂಥ ವ್ಯಕ್ತಿ ಒಂದು ಪ್ರಕಾರವಾಗಿ ಯಾರಾಗಿರ್ತಾರೆ, ಅಥವಾ ನಿಮ್ಮ ಬಾಸ್ ಆಗಿರ್ಬೋದು, ಅವರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಅವರು ನಿಮ್ಮನ್ನು ಡಾಮಿನೇಟ್ ಮಾಡೋಕ್ಕೆ ಬರ್ತಾರೆ, ಹಾಗೂ ನನ್ನ ಮಾತನ್ನೇ ಕೇಳಬೇಕು ಅಂತ
ಸ್ವಲ್ಪ ಪ್ರೆಷರೈಸ್ ಕೂಡ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಇದೇ ನಿಮಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು. ಸೊ ನೀವು ಒಂದು ಸ್ವಲ್ಪ ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ. ಯಾವುದು ನಿಮಗೆ ಮಾಡೋಕ್ಕೆ ಇಷ್ಟನೇ ಇಲ್ಲ, ದಯವಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೋಸ್ಕರ ಮಾಡ್ತೀನಿ, ಇವ್ರಿಗೋಸ್ಕರ ಮಾಡ್ತೀನಿ ಅಂತ ನೀವು ಆ ಒಂದು ಮೈಂಡ್ ಸೆಟ್ನಲ್ಲಿ ಇರೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಥರದ್ದು ಒಂದು ಒತ್ತಡ ಹೈಯರ್ ಅಥಾರಿಟೀಸ್ ಆಗಿರ್ಬೋದು, ಹೈಯರ್ ಪವರ್ ಇರುವಂಥವರಿಂದ ನಿಮಗೆ ಆಗುತ್ತೆ. ಸೊ ನೀವು ಒಂಥರ ಸಾಫ್ಟ್ ನೇಚರ್ಡ್ ಪರ್ಸನ್ ಕೂಡ ಆಗಿದ್ದೀರಾ. ಅದಕ್ಕೆ ನಿಮ್ಗೇನು ಅನಿಸುತ್ತೆ ಅಂದರೆ ಅವ್ರು ಹೇಳಿದ್ದನ್ನ ನಾನು ಮಾಡಲಾ ಬೇಡವಾ, ಅವ್ರಿಗೋಸ್ಕರ ನಾನು ಮಾಡಿಬಿಡ್ತೀನಿ ಅಂತ ಕೂಡ ಮಾಡಾದ್ಮೇಲೆ ಬೇಜಾರು ಮಾಡ್ಕೊಳ್ತೀರಾ. ಸೊ ಆ ಥರ ಒಂದು ಪ್ರಾಬ್ಲಮ್ಗೆ ನೀವು ಸಿಕ್ಕಾಕೋಬೋದು. ಸೊ ಆ ವಿಷಯವಾಗಿ ನಿಮಗೆ ಬೇಡ ಅನಿಸಿದ್ರೆ ಮಾಡೋದು ಬೇಕಾಗಿಲ್ಲ. ಅವರು ಯಾವುದೇ ಒಂದು ಸ್ಥಾನದಲ್ಲಿದ್ದರೂ ಕೂಡ ಅವ್ರಿಗೆ ನೀವು ಒಂದು ಸ್ವಲ್ಪ ನಿಧಾನವಾಗಿ ಹೇಳಿ ಅರ್ಥ ಮಾಡಿಸಿ ನಾನು ಇದನ್ನು ಮಾಡಲ್ಲ ಅಂತ ಹೇಳಿ, ಓಕೆ. ಆದರೆ ಆ ಥರ ಒಂದು ಪ್ರೆಷರ್ ಇದೆ ನಿಮಗೆ ಮೇ ಮಂತ್ನಲ್ಲಿ, ಸ್ಪೆಷಲಿ ಹಿರಿಯರಿಂದ ಆಗಿರ್ಬೋದು, ಆ್ಯಸ್ ಐ ಟೋಲ್ಡ್, ಸ್ವಲ್ಪ ಪವರ್ ಇರುವಂಥ ವ್ಯಕ್ತಿಗಳಿಂದ ನಿಮ್ಮ ಲೈಫ್ನಲ್ಲಿ. ಸೊ ಮೇಜರ್ ಅಕಾಂಪ್ಲಿಷ್ಮೆಂಟ್ ಏನಾಗುತ್ತೆ ಅಂದರೆ, ಒಂದು ಸನ್ ಬರ್ತಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ರಿಸಲ್ಟ್ ಬರುತ್ತೆ. ಹಾಗೂ ನಿಮ್ಮ ಬಗ್ಗೆ ನಿಮಗೆ ಭರವಸೆ ಇದೆ, ಕಾನ್ಫಿಡೆನ್ಸ್ ಇದೆ, ಹಾಗೂ ಅಚೀವ್ ಮಾಡ್ತೀರಾ ಅನ್ನುವಂಥ ಒಂದು ವಿಚಾರದಲ್ಲಿ ನೀವು ಏನಕ್ಕೆ ಕೈ ಹಾಕಿದ್ರೂ ಕೂಡ ಅದು ಆ ಕೆಲಸ ಆಗುತ್ತೆ. ಯಾವುದೇ ರೀತಿಯಾದ ವಿಘ್ನ ಇಲ್ಲ, ಕೆಲಸದಲ್ಲಿ ವಿಘ್ನ ಇಲ್ಲ ಅಂತ ಕೂಡ ಬರ್ತಾ ಇದೆ. ಸೊ ಒಂದು ಶ್ರದ್ಧೆ, ನೇಮ, ನಿಷ್ಠೆಯಿಂದ ಮಾಡಿದ್ರೆ ಆ ಒಂದು ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಯು ವಿಲ್ ಬಿ ಆ್ಯಕ್ಟಿವ್. ಮೇ ಮಂತ್ ಕೂಡ ಆ್ಯಕ್ಟಿವ್ ಆಗೂ ಇರ್ತೀರಾ ನೀವು. ಏನಾದರೂ ಪ್ರೆಗ್ನೆನ್ಸಿ ವಿಷಯವಾಗಿ ನೀವು ಟ್ರೈ ಮಾಡ್ತಾ ಇದ್ದೀರಾ, ಆ್ಯಸ್ ಅ ಫ್ಯಾಮಿಲಿ ನಿಮ್ಮ ಪಾರ್ಟ್ನರ್ ಜೊತೆ ಏನೋ ಟ್ರೈ ಮಾಡ್ತಾ ಇದ್ದೀರಾ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂದರೆ, ಆ ವಿಷಯವಾಗೂ ಗುಡ್ ನ್ಯೂಸ್ ಇದೆ. ನೀವು ಮೇ ಮಂತ್ನಲ್ಲಿ ಪ್ಲ್ಯಾನಿಂಗ್ ಮಾಡ್ಕೋಬೋದು ನಿಮ್ಮ ಪಾರ್ಟ್ನರ್ ಜೊತೆ. ಮತ್ತು 6th ಪೊಸಿಷನಲ್ಲಿ ನೀವು ಏನನ್ನು ಅವಾಯ್ಡ್ ಮಾಡಬೇಕು ಅಂತ ಏನು ಬರ್ತಾ ಇದೆ ಅಂದರೆ, ಸ್ವಲ್ಪ ಟ್ರಾವೆಲ್ನ ಅವಾಯ್ಡ್ ಮಾಡಿ, ಹಾಗೂ ಅನ್ನೆಸೆಸರಿ ಖರ್ಚನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಮನಿ ಫ್ಲೋ ನಾನು ಅಷ್ಟು ನೋಡ್ತಾ ಇಲ್ಲ ನಿಮಗೆ ಮೇ ತಿಂಗಳಲ್ಲಿ. ಸ್ವಲ್ಪ ನೀವು ಬಡ್ಜೆಟ್ ಖಂಡಿತವಾಗ್ಲೂ ಫಾರ್ ಶ್ಯೂರ್ ಸೀರಿಯಸ್ಸಾಗಿ ಮಾಡ್ಕೋಬೇಕಾಗತ್ತೆ. ಮತ್ತು ನಿಮಗೆ ವಾಟ್ ಟು ಎಂಬ್ರೇಸ್ ಬರ್ತಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ನ ರೆಗ್ಯುಲರಾಗಿ ಮೀಟ್ ಮಾಡಿ, ಸ್ವಲ್ಪ ಪಾರ್ಟಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನಿಮ್ಗೆ ಯಾರು ಪಾಸಿಟಿವ್ ಆಗಿ ಒಂದು ಎನ್ಕರೇಜ್ಮೆಂಟ್ ಕೊಡ್ತಾರೆ, ಸಪೋರ್ಟ್ ಕೊಡ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಓಕೆ. ಅದು ಮಾಡೋದ್ರಿಂದ ಯು ವಿಲ್ ಫೀಲ್ ಬೆಟರ್ ಆ್ಯಂಡ್ ಗುಡ್ ಅಂತಲೂ ಬರ್ತಾ ಇದೆ. ಸಾರಿ, ನಾನು ಪಾಸ್ ಮಾಡಿದ್ದೆ, ಅಂದರೆ ಆಡಿಯೋನೇ ಪಾಸ್ ಮಾಡಿಬಿಟ್ಟಿದ್ದೆ. ಸೊ ನಾನು ಇಲ್ಲಿಂದ ಶುರು ಮಾಡಬೇಕಾಗಿತ್ತು, ಈ ಕಾರ್ಡಿಂದ. ಸೊ ನಿಮಗೆ 8th ಪೊಸಿಷನಲ್ಲಿ ಯಾವ ಕಡೆಯಿಂದ ಸಪೋರ್ಟ್ ಬರುತ್ತೆ, ಎಲ್ಲಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂದರೆ ದೇವರಿಂದನೇ ನಿಮಗೆ ಸಪೋರ್ಟ್ ಸಿಗುತ್ತೆ. ಸೊ ದೈವದ ಮೊರೆ ಹೋಗಿ ಸ್ವಲ್ಪ ಸ್ಪಿರಿಚುವಲ್ ಆಗಿರಬೇಕಾಗತ್ತೆ. ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವರ ಚಾಂಟಿಂಗ್ ಮಾಡಿ ರೆಗ್ಯುಲರಾಗಿ ಮೇ ಮಂತ್ನಲ್ಲಿ ಮಾಡೋದ್ರಿಂದ ನಿಮಗೆ ದೇವರಿಂದನೇ ಉತ್ತರ ಸಿಗುತ್ತೆ. ಮನುಷ್ಯರು ಕೊಡೋದಿದೆಯಲ್ಲ, ಅದು ಆ್ಯಕ್ಚುಲಿ ನನ್ನ ಪ್ರಕಾರ ಕೂಡ ನಾನು ಹಾಗೆ ನೋಡೋದು ನನ್ನ ಲೈಫ್ನ. ಮನುಷ್ಯರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ರೂ ಕೂಡ ಅದು ಒಂದು ಒಳ್ಳೆ ಎನರ್ಜಿನ ಕೊಡೋದಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರು ನಮಗೆ ನಿರಾಶೆ ಮಾಡಿಬಿಡ್ತಾರೆ. ಆದರೆ ದೇವರು ಕೊಡೋದು, ಅದು ಮನುಷ್ಯ ಏನಾದರೂ ಕೊಟ್ಟರೆ ನಾನು ಕೊಟ್ಟೆ ಅಂತ ಹೇಳ್ತಾನೇ ಇರ್ತಾರೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅಂತ. ಆದರೆ ದೇವರು ಮಾಡಿದಾಗ ನಾನು ಮಾಡಿದೆ ಅಂತ ಹೇಳೋದೇ ಇಲ್ಲ. ಸೊ ದೇವರು ನಿಮಗೆ ಆ ಥರ ಒಂದು ಬ್ಲೆಸ್ಸಿಂಗ್ಸ್ನ ಕೊಡ್ತಾರೆ, ದೇವರಿಂದನೇ ನಿಮಗೆ ಸಪೋರ್ಟ್ ಸಿಗುತ್ತೆ. ಸೊ ದೇವರ ಮೊರೆ ಹೋಗಿ ಮೇ ಮಂತ್ನಲ್ಲಿ ನಿಮಗೆ ನೋವಾದಾಗ, ಕಷ್ಟ ಆದಾಗ, ಬೇಜಾರಾದಾಗ ದೇವರಿಂದನೇ ಸಪೋರ್ಟ್ ತೊಗೊಳ್ಳಿ. ಯಾಕಂದರೆ ನಿಮ್ಗೆ ಆ ಒಂದು ಸ್ಟ್ರೆಂತ್ ಆ್ಯಂಡ್ ಪವರ್ ಅವರಿಂದನೇ ಸಿಗುತ್ತೆ ಅಂತ ಬರ್ತಾ ಇದೆ. ಹಾಗೂ ಅವ್ರು ಕೊಟ್ಟಾಗ ನಾನು ಕೊಟ್ಟೆ ಅಂತ ಹೇಳೋದೇ ಇಲ್ಲ, ಅಷ್ಟು ಅಂದರೆ ಆ ದೊಡ್ಡ ಮನಸ್ಸು ಬರೋದೇ ಇಲ್ಲ. ಅದಕ್ಕೆ ನಾವು ಬದುಕಿರೋದು ದೇವರಿಂದನೇ ಅಲ್ವಾ. ಸೊ ದಟ್ಸ್ ಹೌ ಇಟ್ ಇಸ್. ಅದಾದ ನಂತರ ಲಾಸ್ಟ್ ಅಡ್ವೈಸ್ ಏನು ಬರ್ತಾ ಇದೆ ಅಂದರೆ, 7 ಆಫ್ ಪೆಂಟಿಕಲ್ಸ್ ಯಾವುದ್ರ ಬಗ್ಗೆ ಮಾತಾಡ್ತಿದೆ ಅಂದರೆ, ಸ್ವಲ್ಪ ಸೀರಿಯಸ್ ಆಗಿ ನಿಮ್ಮ ಕರಿಯರ್ ಪಾತ್ನಲ್ಲಿ ನೀವು ಎಫರ್ಟ್ಸ್ ಹಾಕಬೇಕು. ಅಪ್ಗ್ರೇಡ್ ಆಗಬೇಕಾಗತ್ತೆ. ಏನಾದರೂ ಕಲಿಬೇಕು ಅಂದರೆ ಕಲ್ತ್ಕೊಳ್ಳಿ.
ಏನಾದರೂ ಹೊಸ್ತು ವಿಷಯವಾಗಿ ನೀವು ಒಂದು ಹಾಬಿನ ಆ್ಯಡ್ ಆನ್ ಮಾಡಬೇಕು ಅಂದರೆ ಮಾಡಬಹುದು. ಯಾಕಂದರೆ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ನಿಮ್ಮ ಕರಿಯರ್ ಪಾತ್ನಲ್ಲಿ. ಇಲ್ಲಾಂದರೆ ನಾನು ಮನಿ ಇಂಪ್ರೂವ್ಮೆಂಟ್ ನೋಡ್ತಾ ಇಲ್ಲ. ಸೊ ನೀವು ಏನೇನು ಮಾಡ್ತಾ ಇದ್ದೀರಾ ಅದನ್ನು ದುಪ್ಪಟ್ಟು ಕೆಲಸದಲ್ಲಿ ಎಫರ್ಟ್ಸ್ ಹಾಕೋದ್ರಿಂದಾನೇ ನೀವು ಹಣನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಬರ್ತಾ ಇದೆ. ಸೊ ಏನು ಮಾಡಬೇಕು ಅಂತ ಇದ್ದೀರಾ, ಇನ್ನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ, ಇನ್ನು ಹೆಚ್ಚು ಮಾಡಿದ್ರೇ ನೀವು ಆ ಒಂದು ಮನಿ ಪ್ರಾಬ್ಲಮ್ನ ಬ್ರೇಕ್ ಮಾಡೋಕ್ಕಾಗುತ್ತೆ ಅಂತ ಬರ್ತಾ ಇದೆ. ಸೊ ನಿಮ್ಮ ಕರಿಯರ್ ಪಾತ್ ಅಂದರೆ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಸೀರಿಯಸ್ ಆಗಿ ಮಾಡಬೇಕು ಮೇ ತಿಂಗಳಲ್ಲಿ. ಇಲ್ಲಾಂದರೆ ಹಣದ ವಿಷಯವಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ನಿಮಗೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.